ಇನ್ನು ಫೈನಾನ್ಸ್ ಕಿರುಕುಳ ತಪ್ಪಿಸಲು ಸುಗ್ರೀವಾಜ್ಞೆ ಜಾರಿ ವಿಚಾರ. ಸುಗ್ರೀವಾಜ್ಞೆ ಹೆಸರು ಬದಲಾವಣೆ ಮಾಡಿರುವಂತಹ ಸರ್ಕಾರ ಈಗ ಅದರ ಹೆಸರನ್ನ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆ 2025 ಅಂತ ಈಗ ಹೆಸರಿಡಲಾಗಿದೆ. ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆ 2025. ಮೈಕ್ರೋ ಫೈನಾನ್ಸ್ ಪದ ಬಳಸಿದ್ರೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಮೈಕ್ರೋ ಫೈನಾನ್ಸ್ಗಳು RBI ಅಡಿ ನೋಂದಣಿ ಆಗಿರುತ್ತೆ. ಹೀಗಾಗಿ ಕಾನೂನು ಕ್ರಮ ಜರುಗಿಸುವುದಕ್ಕೆ ಕಷ್ಟವಾಗುತ್ತೆ. ಹಾಗಾಗಿ ಸುಗ್ರೀವಾಜ್ಞೆಯಲ್ಲಿ ಸಣ್ಣ ಸಾಲ ಅನ್ನೋ ಪದವನ್ನು ಈಗ ಆ್ಯಡ್ ಮಾಡಲಾಗಿದೆ. ಅದನ್ನು ಸೇರಿಸಿದೆ ಸರ್ಕಾರ. ಯಾಕಂದರೆ ಬರೀ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಅಂತ ಮಾಡಿದರೆ ಅದು ಸಮಸ್ಯೆ ಆಗ್ಬೋದು. ಯಾಕಂದರೆ ಮೈಕ್ರೋ ಫೈನಾನ್ಸ್ಗಳು RBI ಅಡಿಯಲ್ಲಿ ನೋಂದಣಿ ಆಗಿರುತ್ತೆ. ಹೀಗಾಗಿ ಕಾನೂನು ಕ್ರಮ ಜರುಗಿಸೋದಕ್ಕೆ ಕಷ್ಟವಾಗುತ್ತೆ ಅಂತ ಒಂದಷ್ಟು ಲೀಗಲ್ ಎಕ್ಸ್ಪರ್ಟ್ಗಳು, ಕಾನೂನು ಪಂಡಿತರು ಸಲಹೆ ಕೊಟ್ಟಂಥ ಕಾರಣ ಈಗ ಸುಗ್ರೀವಾಜ್ಞೆಯಲ್ಲಿ ಒಂದು ಸಣ್ಣ ಸಾಲ ಅನ್ನೋದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಆ ಮೂಲಕ ಈಗ ಈ ಸುಗ್ರೀವಾಜ್ಞೆ ಹೆಸರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಸುಗ್ರೀವಾಜ್ಞೆ 2025. ಸೊ ಒಂದು ಮಹತ್ವದ ಬದಲಾವಣೆಯನ್ನು ಮಾಡಲಾಗಿದೆ. ಸೊ ಯಾಕಂದರೆ ಲೀಗಲಿ ಫೈಟ್ ಮಾಡೋದು ಕಷ್ಟ ಆಗ್ಬೋದು. ಆ ಕಾರಣಕ್ಕೆ ಈ ಸಣ್ಣ ಸಾಲ ಅನ್ನೋದನ್ನು ಸೇರಿಸಲಾಗಿದೆ.